ಮಂಜುಳಮ್ಮ ನಿನ್ನ ನೋಡಿ ಎಷ್ಟು ದಿನ ಆಗೋಯ್ತು. ಚೆನ್ನಾಗಿದೀಯಾ? ನಾನ್ ಚೆನ್ನಾಗಿದ್ದೀನಿ ರಂಗಮ್ಮ, ನೀನ್ ಹೇಗಿದೀಯಾ? ಅಯ್ಯೋ ನನ್ನ ಕಥೆ ಬಿಡಮ್ಮ. ಸ್ಕೂಲು ಹೋಗೋ ಅನ್ನುತ್ತೆ, ಕಾಡು ಕಮ್ ಕಮ್ ಅನ್ನುತ್ತೆ. ಎಷ್ಟು ಜನ ಮೊಮ್ಮಕ್ಕಳು? 1 2 3 ಹೋದ ವರ್ಷ 4 ಮೊನ್ನೆ 5 ನನಗೆ ಮೊಮ್ಮಕ್ಕಳು 5 ಜನ. ನನ್ನ ಮಗನಿಗೂ ನಿನ್ನ ಮಗನಿಗೂ ಒಟ್ಟಿಗೆ ಮದುವೆ ಆಗಿದ್ದಲ್ವಾ? ನಿನ್ನ ಮಗನಿಗೆ ಎಷ್ಟು ಜನ ಮಕ್ಕಳು? 4 5 ಇನ್ನೂ ಕಮ್ಮಿ. 2 ಇನ್ನೂ ಕಮ್ಮಿ. ಇನ್ನೂ ಅರ್ಧನ? ಅಯ್ಯೋ ಇನ್ನೂ ಕಮ್ಮಿ. ಓ ನೀನ್ ಸೊಸೆ ಈಗ ಬಸ್ಲಿ ಏನು ಬಂತು? ದೇವಳ ಹೆಸರಿನಲ್ಲಿ ಬಲಿ ಉಸಿಲಿ ತಿನ್ನೋದೇ ಆಗೋಯ್ತು. ಮದುವೆ ಆಗಿ 6 ವರ್ಷ ಆಯ್ತು. ಯಾಕೀಗೆ? 1300 ಎಪಿಸೋಡ್ ಆಯ್ತು. ನೀನೇ ಲೆಕ್ಕ ಹಾಕೋ. ಕಥೆ ಕೊಡೋ ರುದ್ರೇಶನ್ ಬೈಯೋದು ಇಲ್ಲ ಡೈಲಾಗ್ ಬಲಿಯೋ MSN ಬೈಯೋದು ಗೊತ್ತಾಗ್ತಾ ಇಲ್ಲ. ನಿನ್ ಸೊಸೆ ತಕರಾರು ಮಾಡಿದ್ರೆ ನಿನ್ ಮಗ ತಾನೇ ಏನ್ ಮಾಡ್ತಾನೆ? ನನ್ನ ಸೊಸೆ ಚುನಾವಣೆ ನಿಲ್ಲಬೇಕಂತೆ, MLA ಆಗಬೇಕಂತೆ. ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆದ ಮೇಲೆ ಸಂಸಾರಕ್ಕೆ ಬಂತಾಳಂತೆ. ಅಜ್ಜಿ ಆಗಿರ್ತಾಳೆ. ಯಾವ್ದಾದ್ರು ಹಳೆ ಲವ್ ಕೇಸ್ ಇದೆಯಾ? ಯಾವನಾದ್ರೂ ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಕಿಟಕಿನಲ್ಲಿ ಬಗ್ ನೋಡೋದು? ಅಂತ ಹುಡುಗಿ ಅಲ್ಲ, ಒಳ್ಳೆ ಹುಡುಗಿನೇ. ಅವಳಿಗೆ ಈ ಸಂಸಾರ ಮಕ್ಕಳಿಗಿಂತ ಭಾಷಣ ಮೈಕೆ ಮುಖ್ಯ. ಏನು ಯೋಚನೆ ಮಾಡಬೇಡ, ನಾನೊಂದು ಕಷಾಯ ಕೊಡ್ತೀನಿ. ಅದನ್ನ ಕುಡಿದ್ರೆ ಹೆಂಗಸ್ರಿಗಿರೋ ಎಲ್ಲಾ ಗುಣಗಳು ಒಳಗೆ ಬಂದ್ಬಿಡುತ್ತೆ. ಗಂಡ ಬೇಕು ಅಂತ ಹಂಬಲಿಸ್ತಾ ಇರ್ತಾಳೆ. 1 ಮಗು ಏನು 4 ಮಕ್ಕಳು ಈ ಮನೇಲಿ ನಲ್ದಾಡ್ತಾ ಇರ್ತವೆ. ಪಲ್ಲು ಪಲ್ಲು, ಏನಮ್ಮ? ಈ ಕಷಾಯನ ನಿಮ್ಮ ಅಕ್ಕೆ ಕೊಟ್ಟು ಕುಡಿಯಕ್ಕೆ ಹೇಳು. ಇನ್ನು ಎಷ್ಟು ದಿನ ಅಂತ ಮಕ್ಕಳಿಂದ ದೂರ ಇರ್ತಾಳೆ. ಆಯ್ತು. ಜಾಜಕ್ಕೆ ಅಮ್ಮ ಹೇಳಿದ್ರು ಈ ಕಷಾಯ ಕುಡಿಬೇಕಂತೆ. ಏನು ಕಷಾಯನ? ನನ್ಗೇನಾಗಿದೆ? ಐ ಆಮ್ ಆಲ್ ರೈಟ್. ನಾನು ಇಂಥದನ್ನೆಲ್ಲ ಕುಡಿಯಲ್ಲ, ಇಂಥದ್ರಲ್ಲಿ ನನಗೆ ನಂಬಿಕೆನೂ ಇಲ್ಲ. ತಗೊಂಡ್ ಹೋಗೆ. ಅಮ್ಮ ಏನಮ್ಮ? ಕುಡಿಯಲ್ವಂತೆ, ತಗೋ. ಅವಳು ಹೀಗೆ ಹೇಳ್ತಾಳೆ ಅಂತ. ಅಮ್ಮ ಇದನ್ನ ನಾನ್ ಕುಡಿಬಹುದಾ? ಬೇಡ. ಇದು ಅವಳ ದೇಹ ಪ್ರಕೃತಿಗೆ ಹೊಂದಿಕೊಳ್ಳುವಂತ ಕಷಾಯ. ನೀನ್ ಯಾಕೆ ಕುಡಿತೀಯ? ಆಗಬಾರ್ದ ವಯಸ್ಸಿನಲ್ಲಿ ಮದುವೆ ಆಗಿದ್ದೀಯಾ, ನೀನೇ ಒಂದು ಮಗು ಇದ್ದಾಗಿದ್ದೀಯಾ. ಇನ್ನು ನಿನ್ನ ಮಕ್ಕಳು ಯಾಕೆ? ಪಕ್ಕದ ಮನೆ ಹುಡುಗಿ ಜೊತೆಲಿ ಆಟ ಆಡ್ಕೊ ಹೋಗು. ಮಂಜುಳಮ್ಮ, ನಾನು ಲಂಗಮ್ಮ ಮಾತಾಡ್ತಿರೋದು. ನನ್ನ ಸೊಸೆ ಕಷಾಯನ ಕುಡಿಯಲ್ಲ ಅಂತಿದ್ದಾಳೆ. ಏನು? ಗೊತ್ತಿಲ್ಲದೆ ಯಾವುದ್ರಲ್ಲಾದ್ರೂ ಹಾಕಿ ಕುಡಿಸ್ಬೇಕಾ? ಗೊತ್ತಾಯ್ತು. ಸರಿ, ಈ ಮನೆಗೆ ಒಂದು ಮಗು ಬರಲೇಬೇಕು. ನಾನು ಬಿಡ್ತೀನ, ಹಾಗೆ ಮಾಡ್ತೇನೆ. ಬಾಬಾ ಜಾಜಿ ಅವ್ರೆ, ನೀವು ಈ ಪ್ಯಾಂಟ್ ನಲ್ಲಿ ತೇಟು ಹುಡುಗನ್ ತರಾನೇ ಕಾಣಿಸ್ತಾ ಇದ್ರಾ? ಫಾರಿನಲ್ಲೂ ಹೀಗೆ ಹುಡುಗಿ ಇಬ್ರು ಒಂದೇ ತರ ಬಟ್ಟೆ ಹಾಕೊಂಡಿರ್ತಾರೆ. ಹುಡುಗ ಯಾರು ಹುಡುಗಿ ಯಾರು ಅಂತ ಗೊತ್ತೇ ಆಗಲ್ಲ. ನಾನು ಇದನ್ನೇ ಹೇಳ್ತಾ ಇದ್ಲು, ನನ್ನ ಸೊಸೆಯಲ್ಲಿ ಹೆಣ್ಣಿನ ಗುಣಗಳಿಗಿಂತ ಗಂಡಿನ ಗುಣಗಳೇ ಜಾಸ್ತಿ ಇದಾವೆ ಅಂತ. ಜಾಜಿ ಅವ್ರೆ, ಈ ಮನೆಗೆ ಒಂದು ಮಗು ಬೇಕು ಅಂತ ಆದಾಗ ಏನ್ ಮಾಡೋದು? ದಟ್ಸ್ ವೆರಿ ಸಿಂಪಲ್ ಯಾ. ಒಬ್ಳು ಬಾಡಿಗೆ ತಾಯಿನ ಬುಕ್ ಮಾಡ್ಕೊಂಡು ದುಡ್ಡು ಕೊಟ್ರೆ ಆಯ್ತು. ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ಯು ನೋ. ಈಗ ಫಾರಿನ್ ಅಲ್ಲೆಲ್ಲ ಇದೇ ಸಿಸ್ಟಮ್ ಕಣೋ. ಕರೆಕ್ಟ್ ಆಗಿ ಹೇಳಿದ್ರಿ ಜಾಜಿ ಅವ್ರೆ. ಯಾಕಷ್ಟು ಕಷ್ಟ ಪಡ್ಬೇಕು? 9 ತಿಂಗಳು ಹೊರೋದು ಯಾಕೆ, ಹೆರೋದು ಯಾಕೆ? ದುಡ್ಡು ಕೊಟ್ಟ ತಕ್ಷಣ ಮಗು ಮನೆಗೆ ಬಂದ್ಬಿಡುತ್ತಪ್ಪ. ನಾನೆಲ್ಲ ತಮಾಷೆಗೆ ಹೇಳಿದ್ರೆ ನೀನ್ ಅದನ್ನ ಸೀರಿಯಸ್ ಆಗಿ ತಗೋತಾ ಇದೆಯಲ್ಲ. ಅದಕ್ಕೆ ಈ ಪ್ರಶ್ನೆನೇ ನಿಮ್ಗೆ ಮುಂದೆ ಎದುರಾಗತ್ತೆ. ಅಮ್ಮ ಮಂಜುಳಮ್ಗೆ ಫೋನ್ ಮಾಡಿ ಏನ್ ಹೇಳ್ತಾ ಇದ್ರು ಗೊತ್ತಾ? ಏನ್ ಹೇಳ್ತಾ ಇದ್ರು? ಯಾವ್ದೋ ಒಂದ್ ಪುಡಿನ ನಿಮ್ಗೆ ಗೊತ್ತಿಲ್ದೇ ಇರೋ ಹಾಗೆ ಯಾವ್ದ್ರಲ್ಲಾದ್ರೂ ಮಿಕ್ಸ್ ಮಾಡಿ ಕುಡಿಸ್ತಾರಂತೆ. ಓಹೋ, ನನ್ ಕಷಾಯ ಬೇಡ ಅಂದಿದ್ದಕ್ಕೆ ಈ ಪ್ಲಾನ್. ನೀವೇನಾದ್ರೂ ಅದನ್ನ ಕುಡಿದ್ರೆ ಏನಾಗ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿ. ಏನಾಗ್ಬೋದು? ಮಾತೋಶ್ರ ಗಮ್ನವ್ರೆ, ಹಾಳಾಗಿ ಹೋಗ್ಲಿ ಅಂತ ಬಿಟ್ಟು ಬಿಡಬಾರ್ದ? ಅವ್ರು ಯಾರ ಮಾತನ್ನು ಕೇಳಲ್ಲ. ಲೇ, ನೀನು ಮಾಡಬೇಕಾಗಿರೋ ಕೆಲಸನ ನಾನು ಮಾಡ್ತಾ ಇದ್ದೀನಿ ಕಣೋ. ಆದ್ರೆ ಅವರು ತಕರಾರು ಮಾಡ್ತಿದಾರಲ್ಲ, ಕುದುರೆನ ನೀರಿನವರೆಗೂ ಎಳ್ಕೊಂಡು ಹೋಗಬಹುದು,
ಆದ್ರೆ ನೀರ್ನ ಕುಡ್ಸೋಕ್ಕಾಗಲ್ಲ ಅಂತ ಇಂಗ್ಲಿಷ್ ನಲ್ಲಿ ಗಾದೆನೇ ಇದೆ. ಇಂಗ್ಲಿಷ್ ಕುದುರೆ, ಕನ್ನಡ ಕುದುರೆ ಆದ್ರೂ ಅಷ್ಟೇ. ನಾನು ಕೊಡೋದನ್ನ ಕುದುರೆನು ಕುಡಿಬೇಕು, ಕತ್ತೆನು ಕುಡಿಬೇಕು. ಗೊತ್ತಿಲ್ಲದೆ ಕಷಾಯದ ಪುಡಿ ಹಾಕಿ ಹ್ಯಾಕ್ ಕುಡಿಸ್ಬೇಕು ಅಂತ ನನಗೆ ಗೊತ್ತು. ನೀನು ಈ ಬಾದಾಮಿ ಹಾಲು ತಗೊಂಡು ಲೈಟ್ ಹೇಳು. ಅಮ್ಮ ಅಮ್ಮ ನಂಗಿಲ್ವಾ ಬಾದಾಮಿ ಹಾಲು? ಆಗೋಷ್ಟಿಲ್ಲ, 1 ಲೋಟ ಕೊಡ್ತೀನಿ, ಇಬ್ರು ಬೈಟು ಮಾಡ್ಕೊಂಡು ಕುಡೀರಿ. ಬಾರೋ ಪದ್ದು ಹಂಚ್ಕೊಡ್ತೀನಿ ನಿಂಗೆ. ಮೈ ಗಾಡ್, ಬಾದಾಮಿ ಹಾಲು ನನಗೆ ಕೊಡದೆ ನೀವೇ ಕುಡಿತಾ ಇದ್ದೀರಾ? ನೋಡಿ ಚಾಚಿ ಅವ್ರೆ, ರಂಗತ್ತೆ ಕೊಟ್ಟಿದ್ದು ಒಂದೇ 1 ಲೋಟ, ಅದನ್ನು ಬೈಟು ಮಾಡ್ಕೊಂಡು ಕುಡಿತಾ ಇದೀವಿ. ನೋಡಮ್ಮ, 1 ಲೋಟ ಬಾದಾಮಿ ಹಾಲಿದೆ, ಬೇಕು ಅಂದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ನಾನೇ ಕುಡ್ಕೋತೀನಿ. ನೀವು ಇಷ್ಟೊಂದು ಪಾರ್ಶಾಲಿಟಿ ಮಾಡಬಾರ್ದು. ಈಗ ಅದನ್ನ ಕೊಡಿ, ನೀವು ಬೇರೆ ಮಾಡ್ಕೊಳ್ಳಿ. 1 ನಿಮಿಷ ಇರು, ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಅತ್ತೆ. My dear hubby, my dear hubby, hubby, my dear hubby. ಯಾವಾಗ ನೋಡಿದ್ರು ಲೆಕ್ಕ ಲೆಕ್ಕ ಲೆಕ್ಕ. ನೀವ್ ಲೆಕ್ಕದಲ್ಲೇ ಇದ್ಬಿಟ್ರೆ ನನ್ ಪಕ್ಕ ಬರೋದು ಯಾವಾಗ? ಸಾಕು, ಸುಮ್ನೆ ಇರಿ ಹಬಿ. ಇತ್ತೀಚೆಗೆ ನಿಮ್ಗೆ ನನ್ ಕಡೆ ಗಮನನೇ ಇಲ್ಲ. ಏನು ನನಗೆ ನಿಮ್ ಕಡೆ ಗಮನನೇ ಇಲ್ವಾ? 6 ವರ್ಷದಿಂದ ಇದೆಯಲ್ಲ. ಹಬಿ, ಜೋಕ್ ಮಾಡ್ಬೇಡಿ. ನಾನು ನೀವು ಯಾಕೆ ಒಂದು ಡ್ಯುಯೆಟ್ ಸಾಂಗ್ ಡ್ಯಾನ್ಸ್ ಮಾಡಬಾರ್ದು? ನೀವು ಕೇಳೋದೆಚ್ಚ, ನಾನು ಕುಣಿಯೋದೆಚ್ಚ. ಹಬಿ, ಬನ್ನಿ ಬೆಡ್ರೂಮ್ಗೆ ಹೋಗಿ ಚೌಕಬಾರ, ಚದುರಂಗ ಎಲ್ಲ ಆಟಗಳನ್ನೂ ಆಡ್ಬಿಡೋಣ. ಪದ್ದು ಜಾಜಿಯಕ್ಕೇನ ಗಮನಿಸ್ದಾ? ಗಮನಿಸ್ದೆ, ಪಾಂಡ್ರಂಗನ್ ಹಿಂದೆ ಬಿದ್ದಿದ್ದಾರೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನನಗೆ ಖುಷಿ ಆಗ್ತಾ ಇಲ್ಲ. ಯಾಕೋ? ಅವರಿಬ್ರು ನಡುವೆ ಬೆಂಕಿ ಹಾಕ್ತಾ ಇದ್ರೆ ನನ್ನ ಮೇಲೆ ಬೇಯೋದು. ನಿಂಗೆ ತೊಂದರೆ ಕೊಡ್ತಾ ಇದ್ರೆ ನಿಂಗೆ ಖುಷಿ ಆಗತ್ತಾ? ಮಸಾಲ ದೋಸೆಗೆ ಸಿಗೋ 200 ರೂಪಾಯಿ ಕಲ್ಲು ಬಿದ್ರೆ ನಿನಗೆ ಖುಷಿ ಆಗುತ್ತಾ? ಹೇಗೆ ಅವರಿಬ್ರನ್ನ ಬೇರೆ ಮಾಡ್ಬಿಡ್ತೀನಿ ಅಂತ. ಜಾಜಿಯಕ್ಕೆ ಯಾರನ್ನ ಹುಡುಕ್ತಾ ಇದ್ದೀರಾ? ಇನ್ಯಾರನ್ನ? ನನ್ನ ಲವ್ವಿಂಗ್ ಹಬಿನ, ನನ್ನ ಸಕ್ಕರೆ ಅಚ್ಚನ, ಬೆಲ್ಲದ ಮುದ್ದೆನ, ಚೆಲ್ಲೆನ. ಅಂದ್ರೆ ನೀವ್ ಹೇಳ್ತಾ ಇರೋದು ನಮ್ಮ ಅಣ್ಣನ ಬಗ್ಗೆನಾ? ಹೌದು ಕಡೆ, ಅವ್ರು ಪಾಂಡ್ರಂಗನ ಹುಡುಕ್ತಾ ಇರೋದ. ಹಬಿ, ಎಲ್ಲಿ ಹೋಗ್ಬಿಟ್ರಿ ಹಬಿ? ಹಬಿ ಹಬಿ, ಜಾಜಿಯಕ್ಕೆಗೆ ಅಣ್ಣ ಏನು ಹುಚ್ಚಿಡಿದು ಬಿಟ್ಟಿದೆ. ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟಿದ್ದಾರೆ. ನೋಡ್ತಾ ಇರೋ ಹೇಗೆ ತಣ್ಣಗೆ ಮಾಡ್ತೀನಿ ಅಂತ. ರಾಜಿ ಅವರೇ, ಕುಡೀರಿ ಐಸ್ ವಾಟರ್. ಇದನ್ನ ಕುಡಿದ್ರೆ ಸಣ್ಣ ಆಗ್ತಾರೆ. ನನ್ಗೆ ಐಸ್ ವಾಟರ್ ಬೇಡ. ಯಾಕೆ? ನಾನು ಸಣ್ಣ ಆದ್ರೆ ನನ್ನ ಹಬಿಗೆ ಇಷ್ಟ ಆಗಲ್ಲ. ಹಬಿ, ಎಲ್ಲಿದ್ದೀರಾ? ರಾಜಿ ಅವರೇ, ನೀವೇನಾದ್ರೂ ಪಾಂಡುರಂಗನ್ ಜೊತೆ ಸಂಸಾರ ಮಾಡೋದಕ್ಕೆ ಶುರು ಮಾಡಿದ್ರೆ ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ಇತಿಶ್ರೀ ಹಾಡ್ಬೇಕಾಗುತ್ತೆ. ಅಯ್ಯೋ ಹುಚ್ಚಪ್ಪ, ನಾವೀಗಾಗ್ಲೇ ಸಂಸಾರ ಮಾಡೋದಕ್ಕೆ ಶುರು ಮಾಡಿ 3 ತಿಂಗಳಾಯ್ತು. ಸೊಸೆ ವಾಂತಿ ಮಾಡಿದ್ನು ಅಂದ ಮೇಲೆ ಈ ಮನೆಯಲ್ಲಿ ಶಾಂತಿ ನೆಲೆಸೋದು ಗ್ಯಾರಂಟಿ. ಕುಡಿ ಚೆನ್ನಾಗಿ ಕೆಲಸ ಮಾಡಿದೆ. ರಾಜಿ ಅವರೇ, ಯಾಕೋ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಕಾಣಿಸ್ತಾ ಇದೆ. ನೀವು ಲೇಡಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೇದು. ನಾನು ನನ್ನ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ. ನನ್ನನ್ನ ನನ್ನ ಹಬಿನೇ ಚೆಕ್ ಮಾಡ್ತಾರೆ. ಅಕಸ್ಮಾತಾಗಿ ನೀವು ತಾಯಿ ಆಗ್ಬಿಟ್ರೆ? ಅದು ಹೆಣ್ಣಾಗಿ ಹುಟ್ಟಿದ್ಮೇಲೆ ಒಂದಲ್ಲ ಒಂದಿನ ತಾಯಿ ಆಗ್ಲೇಬೇಕು ಕಣೋ. ಜಾಜಿ ಅವ್ರೇ, ಹಬಿ, ನನ್ನನ್ನೇ ಹುಡುಕ್ತಾ ಇದ್ರಂತೆ. ಹಬಿ, ನೀ ಪೋಲಿ ಹುಡುಗ. ನಾನಲ್ಲ ರವಿಚಂದ್ರನ್ನು. ನಿಮ್ಮಲ್ಲ. ಅದು ನಾನಲ್ಲ ರವಿಚಂದ್ರನ್ನು. ಅದು ಕ್ರೇಜಿ ಸ್ಟಾರ್ ರವಿಚಂದ್ರನ್ನು. ಚೆಲುವ. ಅದು ನಾನಲ್ಲ ರವಿಚಂದ್ರನ್ನು. ಹಬಿ, ಈ ಎಲ್ಲಾ ಗುಣಗಳು ನಿಮ್ಮಲ್ಲೇ ಅಡಗಿದೆ. ಯಾವಾಗ್ಲೂ ನಿಮ್ ಕನ್ಸ್ ಕಾಣ್ತಾನೇ ಇರ್ಬೇಕು ಅನ್ಸುತ್ತೆ. ಅಷ್ಟೊಂದು ಮೋಡಿ ಮಾಡಿರೋ ಕನಸ್ಗಾರ ನೀವು. ಹಬಿ, ನೀವ್
ನನಗಂತೂ ನಿಮ್ ಜೊತೆನೇ ಇರ್ಬೇಕು ಅನ್ಸುತ್ತೆ. ನನಗೂ ಅಷ್ಟೇ ನಿಮ್ ಜೊತೆನೇ ಇರ್ಬೇಕು ಅಂತ ಆಸೆ. ಆದ್ರೆ ಸಿಕ್ಕಿದ ತಕ್ಷಣ ನೀವು ಸಿಕ್ಕಾಪಟ್ಟೆ ಕುಣಿಸ್ಬಿಡ್ತೀರಾ. ಯಾಕೆ ಹಬ್ಬಿ, ನಿಮ್ ಡ್ಯಾನ್ಸ್ ಅಂದ್ರೆ ಇಷ್ಟ ಇಲ್ವಾ? ನನಗೆ ಇಷ್ಟ ಇಲ್ಲ, ಆದ್ರೆ ಅದಕ್ಕೂ ಒಂದು ಇತಿ ಮಿತಿ ಇರತ್ತಲ್ವಾ. ನೀವು ಮಿತಿ ಮೀರಿ ಕುಣಿಸ್ಬಿಟ್ರೆ ನನಗೂ ಸುಸ್ತಾಗಲ್ವಾ? ಇದನ್ನ ಹೀಗೆ ಬಿಟ್ರೆ ನನ್ನನ್ನು ಹಳ್ಳಿಗೆ ಕಳಿಸಿ ಕುರಿ ಕಾಯಕ್ಕೆ ಹಾಕ್ಬಿಡ್ತಾರೆ. ಏನು ಮಾಡ್ಲಿ? ಜಾಜಿ ಅವ್ರೆ, ನಿಮ್ಗೊಂದು ಫೋನ್ ಇದೆ, ಬನ್ನಿ. ಹಬಿ, ಹೀಗ್ ಹೋಗಿ ಅವ್ರ ಬಾಯ್ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಇಲ್ಲಿಂದಲೇ ಹೇಳ್ಬೋದಲ್ವಾ? ಯು ನಾಟಿ, ಅದ್ ಲ್ಯಾಂಡ್ ಏನಪ್ಪ, ಹೋಗ್ಲೇಬೇಕೇನಪ್ಪ? ಹೀಗ್ ಹೋಗಿ ಹಾಗೆ ಬಂದ್ಬಿಡ್ತೀನಪ್ಪ. ಬೇಗ ಬಂದ್ಬಿಡಪ್ಪ, ಒಂದೆರಡು ಸ್ಟೆಪ್ ಹಾಕ್ಬಿಡೋಣಪ್ಪ. ಹಲೋ ಹಲೋ ಹಲೋ, ಮತ್ತು ಯಾರು ಇಲ್ವಲ್ಲೋ? ಯಾರು ಇಲ್ಲ, ನೀವ್ ಈ ಕಡೆ ಬರ್ಲಿ ಅಂತ ನಾನೇ ಕರೆದಿದ್ದು. ಯಾಕೋ ಹೀಗ್ ಮಾಡ್ದೆ? ಅಲ್ಲ, ನೀವು ಪಾಂಡ್ರಂಗನ್ ಜೊತೆ ಅಷ್ಟು ಸಲಿಗೆಯಿಂದ ಇರ್ತಿರಲ್ಲ, ನೋಡಿ ಜನ ಏನ್ ಅನ್ಕೊಳಲ್ಲ. ಯು ರಾಸ್ಕಲ್, ಗಂಡ ಹೆಂಡತಿನ ಬೇರೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಹೋಗು ಇಲ್ಲಿಂದ. ಗೊತ್ತಾಯ್ತಮ್ಮ, ಹೆಣ್ಣಿಗೆ ಆಗಾಗ ಈ ತರ ಬದಲಾವಣೆ ಆಗ್ಲೇಬೇಕು. ಯಾವುದಕ್ಕೂ ಒಂದ್ಸಲ ಡಾಕ್ಟರ್ ಶಾಪ್ ಹೋಗ್ಬಿಟ್ಟು ಬಂದ್ಬಿಡೋಣಮ್ಮ. ತುಂಬಾ ಸುಸ್ತಾಗ್ತಿದೆ, ಡಾಕ್ಟರ್ನೇ ಇಲ್ಲಿ ಕರ್ಸ್ಬಿಡ್ತೀರಾ? ಬನ್ನಿ ಡಾಕ್ಟ್ರೇ, ಬನ್ನಿ ಕೂತ್ಕೊಳ್ಳಿ. ಫೋನ್ನಲ್ಲಿ ನೀವು ಹೇಳಿ ಸುದ್ದಿ ಕೇಳ್ಬಿಟ್ಟು ಆಶ್ಚರ್ಯದಿಂದ ಸತ್ತೋಗ್ಬಿಡೋಣ ಅನಿಸಿತ್ತು. ಈ ಮನೆಯಲ್ಲಿ ಈ ಥರನೂ ನಡೆಯುತ್ತಲ್ಲ ಅಂತ. ಇಲ್ಲ, ಗಂಡುಗಲೇಶ್ವರನ ಕೃಪೆ. ಚೆಕ್ ಮಾಡೋಣ. ಅವನಿಲ್ಲಿಗೆ ಬರಲ್ಲ, ನಾವೇ ಅವನ ಪಾದ ಸೇರ್ಕೋಬೇಕು. ನೀವು ಸೊಸೆ ಕರ್ಸಿ ಚೆಕ್ ಮಾಡೋಣ ಅಂದೆ. ಏನಮ್ಮ ನನ್ನ ಮುದ್ದಿನ ಸೊಸೆ, ಸ್ವಲ್ಪ ಬರ್ತೀಯಾ? ಇದಮ್ಮ ಕೈ ಕೊಡಿ. ಎಲ್ಲಾರ ಬಾಯಿಗೆ ಹೋಗಿ ಬೆಳ್ದುಂಡೆ ಹಾಕ್ಬಿಡಿ. ಏನಾಗಿದೆ ಡಾಕ್ಟರ್? ಏನಾಗಿಲ್ಲಮ್ಮ, ಡಬಲ್ ನಾಡಿ ಡಪ್ಪು ಡಪ್ಪು ಹೊಡ್ಕೋತಾ ಇದೆ. ಹಿಂಗೀಗ ಮತ್ತೆ ಎಲ್ಲರ ಬಾಯಿಗೂ ಬೆಳ್ದುಂಡೆ ಹಾಕ್ಬೇಡಿ, ಕಲ್ಲು ಉಪ್ಪು ಹಾಕಿ. ಅಲ್ಲಮ್ಮ, ಉಪ್ಪು ಹಾಕೋಣ, ಮಣ್ಣು ಹಾಕೋಣ. ಸಂತೋಷ ಅಂದ್ರೆ ಏನು ಅಂತ ನೀನು ಗೊತ್ತಿರ್ಲೇ ಅಲ್ವಾ? ಡಾಕ್ಟರ್, ಒಂದ್ ನಿಮಿಷ ನನ್ನ ಜೊತೆ ಬನ್ನಿ. ಅಯ್ಯ, ಡಾಕ್ಟ್ರೇ, ನಾನಿನ್ನೂ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಎಲೆಕ್ಷನ್ ನಿಂತು ಗೆದ್ದು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಿ ರಾಜ್ಯದ ಜನರಿಗೆ ಏನೇನೋ ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಇಷ್ಟು ಬೇಗ ನನಗೆ ಮಕ್ಕಳಾಗಿ ಮನೆ ಮಕ್ಕಳು ಗಂಡ ಅಂತ ಗೃಹ ಬಂಧನದಲ್ಲೇ ಇದ್ಬಿಟ್ರೆ ರಾಜ್ಯದ ಗತಿ ಏನು, ಜನಸಾಮಾನ್ಯರ ಗತಿ ಏನು? ಎಲ್ಲ ಹಾಳಾಗೋಗ್ಲಿ. ನಮ್ಮ ತಾಯಿ ಜೀವನದಿ ಕಾವೇರಿ, ಅದರ ಗತಿ ಏನು? ಅದಕ್ಕೆ ಸ್ಕ್ಯಾನಿಂಗ್ ಮಾಡಿ ಹುಟ್ಟೋ ಮಗು ಗಂಡ ಹೆಣ್ಣು ಅಂತ ಹೇಳಕ್ಕಾಗತ್ತಾ? ಸ್ಕ್ಯಾನಿಂಗ್ ಮಾಡೋದು ಅಪರಾಧನಮ್ಮ. ನಾನು ಆ ಮಿಷನ್ ಸುದ್ದಿಗೆ ಹೋಗಲ್ಲ, ನೀನು ಹೋಗ್ಬೇಡ. ಹಾಗಾದ್ರೆ ಹೀಗೆ ಮಾಡ್ಬಿಡಿ, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನಾನ್ ಕೊಡ್ತೀನಿ, ಮಗುನ ತೆಗೆಸ್ಬಿಡಿ. ಅಯ್ಯೋ, ಅದಕ್ಕೆ ಯಾಕೆ ಅಷ್ಟೊಂದು ದೊಡ್ಡ ಶಾಕ್ ತಗೋತೀರಾ? ಹೆಣ ಕುಯ್ಯೋ ನಿಮ್ಗೆ ಮಗುನ್ ಕರಗಿಸೋದು ಕಷ್ಟನಾ? 3 ತಿಂಗಳಷ್ಟೇ ಆಗಿರೋದು. ನೋಡಮ್ಮ, ಈ ಕೆಲಸ ಮಾತ್ರ ನನ್ನ ಕೈಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಮೊದಲನೇ ಮಗು ಗಂಡಾಗ್ಲಿ ಹೆಣ್ಣಾಗ್ಲಿ ಹುಟ್ಟಲೇಬೇಕು. ನೀವು ಹತ್ಯೆ ಮಾಡಿ ನಾನು ಯಾವ ನರಕಕ್ಕೆ ಹೋಗ್ಲಿ? ಡಾಕ್ಟ್ರೇ, ಈಗ ನೀವು ನನ್ನ ಮಾತಿಗೆ ಒಪ್ಪಿ ನನ್ನನ್ನ ಕ್ಲಿನಿಕ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಇಲ್ಲದ ಸಲ್ಲದ ಆರೋಪ ಬರೋ ಹಾಗೆ ಮಾಡ್ತೀನಿ. ನೀವು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀರಾ, ಹುಟ್ಟೋ ಮಗು ಗಂಡೋ ಹೆಣ್ಣು ಅಂತ ಕಂಡು ಹಿಡಿತಾ ಇದ್ದೀರಾ, ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಉಲ್ಟಾ ಹೊಡಿತೀನಿ. ನಾನು ಮಾಡೋ ಸ್ಪೀಚ್ ನನ್ನೆಲ್ಲ ನಿಮ್ ಬಗ್ಗೆ ಮಾತಾಡ್ತೀನಿ. ಆಗ ನಿಮ್ಗೆ ಮಿನಿಮಮ್ ಅಂದ್ರೂ 3 ವರ್ಷ ಜೈಲ್ ಆಗುತ್ತೆ. ಆಗ ನೀವೇನ್ ಮಾಡ್ತೀರಾ? ಅಯ್ಯೋ, ಹಾಗೆ ಮಾತ್ರ ಮಾಡ್ಬೇಡಮ್ಮ. ನಾನು ಹೇಳಿದ ಕೊಟ್ಟಿಗೆನಾ? ಬೆಳಗ್ಗೆ 10 ಗಂಟೆಗೆ ಕ್ಲಿನಿಕ್ ಹತ್ರ ಬಂದ್ಬಿಡಮ್ಮ. ಉದುರೋಗೋದನ್ನ ಯಾರು ಉಳಿಸ್ಕೊಳಕ್ಕಾಗಲ್ಲ. ಹಿಂಗಮ್ಮ ಜಾಜಿ, ಇನ್ನೊಂದ್ಸಲ ಯೋಚನೆ ಮಾಡು. ಈ ಮಗು ಬೇಕೋ ಬೇಡವೋ? ಡಾಕ್ಟ್ರೇ, ನಾನು ನಿಮ್ಗೆ ಎಷ್ಟು ಸಲ ಹೇಳಿ ನನಗೆ ಮಗು ಬೇಡ ಬೇಡ ಬೇಡ. ಚೊಚ್ಚಿಲ ಹೆರಿಗೆನ ಬೇಡ ಅನ್ಬಾರ್ದಮ್ಮ. ಈಗೇನು ನಾನು ಹೇಳೋ ರೀತಿಲಿ ಮಾತ್ರೆ ಕೊಡ್ತಿರೋ ಅಥವಾ ನಾನು ಜೋರಾಗಿ ಕಿರ್ಚ್ಕೊಳ್ಳೋ? ನಾನೇನಾದ್ರೂ ಹೋಗಿದ್ರೆ ಜನಗಳೆಲ್ಲ ಬಂದು ನಿಮ್ ಜನ್ಮನ ಜಾಲಾಡ್ಬಿಡ್ತಾರೆ. ಮನುಷ್ಯ ಜನ್ಮ ಬಂದ್ರು ಡಾಕ್ಟರ್ ಆಗಿ ಮಾತ್ರ ಆಗ್ಬಾರ್ದು. ಒಂದು ವೇಳೆ ಡಾಕ್ಟರ್ ಆದ್ರೂ ನಿಮ್ಮಂತ ರಾಜಕಾರಣಿಗಳು ಹೆದರ್ಕೊಂಡು ಅಯೋಗ್ಯ ಕೆಲಸ ಮಾತ್ರ ಮಾಡಬಾರ್ದು. ನೋಡಮ್ಮ, ಈ ಮಾತ್ರೆ ತಗೋ, ಸಂಜೆ ಅಷ್ಟೊತ್ತಿಗೆ ಮೈ ಇಳಿದೋಗುತ್ತೆ.
ಇಟ್ಕೊಂಡು ಕ್ಲಿನಿಕ್ ಬಂದು ಗಲಾಟೆ ಮಾಡ್ತಾ ಇದ್ದೀರಾ? ಕೆಟ್ಟೋಗಿರೋ ಡಾಕ್ಟರ್ಗೆ ಡಾಕ್ಟ್ರೆ, ಅದು ನನ್ನ ಮಗು. ನನ್ನ ಅನುಮತಿ ಇಲ್ಲದೆ ಹೇಗ್ರಿ ಕರ್ಸ್ತೀರಾ ನೀವು? ಇದು ನಮ್ಮ ವಂಶದ ಕುಡಿ. ಅಂತ ಕುಡಿನ ಹಾಳು ಮಾಡಕ್ ಹೊರಟಿರೋ ನಿಮ್ಮನ್ನ ನಾವು ಸುಮ್ಮನೆ ಬಿಡ್ಬೇಕಾ? ಭ್ರೂಣ ಹತ್ಯೆ ಜಾಜಿ ಅವ್ರಿಗೆ ಔಷಧಿ ಕೊಟ್ಟು ಮೈ ಇಳಿಯೋ ತರ ಮಾಡಿ ಪಾಂಡ್ರಂಗ್ ಅವ್ರ ಸಂಸಾರನ ಹಾಳು ಮಾಡ್ತಿದ್ದೀರಾ? ಡಾಕ್ಟ್ರೆ, ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಟಿವಿ 10 ಅವ್ನ ಕಳ್ಸೋ. ಈ ನನ್ನ ಸೊಸೆ ಯೋಗ್ಯತೆ ಏನು ಅಂತ ಎಲ್ಲರಿಗೂ ಗೊತ್ತಾಗ್ಲಿ. ಏನಾದ್ರು ಟಿವಿಯಲ್ಲಿ ಬಂದ್ರೆ ಕಾಮೇಶ್ವರಿಗೆ ಗೊತ್ತಾಗುತ್ತೆ. ಆಮೇಲೆ ನಿಮ್ ಮಹಿಳಾ ಸಂಘದ ಮೆಂಬರ್ಶಿಪ್ ಕ್ಯಾನ್ಸಲ್ ಆಗುತ್ತೆ. ಹಾಗೆ ಮಾತ್ರ ಮಾಡ್ಬೇಡಿ. ಟಿವಿ 10 ಏನಾದ್ರು ಬಂದ್ರೆ ನನಗೆ ಬ್ಯಾಡ್ ನೇಮ್ ಬರುತ್ತೆ. ಹಾಗಾದ್ರೆ ನೀವು ಮಾಡ್ತಿರೋ ಸರಿನಾ? ಭ್ರೂಣ ಹತ್ಯೆಗೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಪೇಪರ್ನಲ್ಲಿ ಬಂದ್ರೆ 14 ವರ್ಷ ಜೈಲಿಗೆ ಹಾಕ್ತಾರೆ, ಗೊತ್ತಾ? ಇಲ್ಲ ಇಲ್ಲ, ನಾನು ಯಾವ ಟ್ಯಾಬ್ಲೆಟ್ ತಗೊಳಲ್ಲ. ನನಗೆ ಮಗು ಬೇಕು. ಮತ್ತೆ ಇಡು. ಏನಂತ ನಮ್ಮ ಮೊಮ್ಮಗಳು ಹಸಿವು ಹಸಿವು ಅಂತ ಹಠ ಮಾಡ್ತಾ ಇದ್ದಾಳೆ. ಪಕ್ಕದಲ್ಲಿ ಹಾಲಿನ ಬಾಟ್ಲಿ ಇಲ್ವೇನೆ? ಜಾಜಕ್ಕೆ ಒಂದ್ ನಿಮಿಷ ಬರ್ತೀರಾ? ಹಬಿ, ಏನ್ರಿ ನಿಮ್ ಚೇಷ್ಟೆ? ಬಿಡ್ರಿ ಸರ್ಗ್ನ. ಯಾಕೋ ಏನೋ ಸರ್ ಬಿಡಕ್ ಮುಂಚೆ ಆಗ್ತಿಲ್ಲ. ಇಲ್ಲೇ ಇದಾರೆ, ಬಿಡ್ರಿ. ಯಾರು ಇರ್ತಾರೆ? ಜಾಜಕ್ಕೆ ಮಗನ್ನ ಸ್ವಲ್ಪ ಸುಧಾರಿಸ್ಕೋಬಾರ್ದಾ? ನೀನೇನ್ ಮಾಡ್ತಿದ್ಯಾ? ನಾನು ಲೈಬ್ರರಿಗೆ ಹೋಗಿ ಬರ್ಬೇಕು. ಅದು ಅಲ್ಲದೆ ಮಗು ನಿಮ್ಮ ಹತ್ರನೇ ಬರ್ಬೇಕು ಅಂತ ಹಠ ಮಾಡ್ತಾ ಇದೆ. ಆದಾಗಿಂದ ಯಾವ ಕಡೆಗೂ ಸ್ಪೀಚ್ ಮಾಡೋದಕ್ಕೆ ಹೋಗಕ್ ಆಗ್ತಾನೆ ಇಲ್ಲ. 1 ವರ್ಷದಿಂದ ನನ್ ಭಾಷಣನೇ ಮಾಡಿಲ್ಲ, ಗೊತ್ತಾ? ಅಮ್ಮ, ಭಾಷಣಕ್ಕಿಂತ ಮಗು ಆರೋಗ್ಯ ಮುಖ್ಯ. ನೆನ್ನೆಗಿಂತ ಮಗು ಡಲ್ ಆಗಿದೆ. ಆಸ್ಪತ್ರೆ ಕರ್ಕೊಂಡು ಹೋಗ್ಬಾರ್ದಾ? ಅತ್ತೆ, ಮನೇಲಿ ಬಿಡುವಾಗಿರ್ತಿರಲ್ಲ, ನೀವೇ ಕರ್ಕೊಂಡು ಹೋಗ್ಬಾರ್ದಾ? ಮಗು ನಮ್ಮಿಂದ ನಮ್ದು ಮತ್ತೆ ಕರ್ಕೊಂಡು ನಡೀಲಿ. ಎಲ್ಲ ಚೆಕ್ ಮಾಡಿದ್ನಮ್ಮ. ಇದು ಹಂದಿ ಜ್ವರ. ಇದು ಹಂದಿ ಅಲ್ಲ, ನನ್ ಮಗು. ಗೊತ್ತಮ್ಮ, ಹಂದಿ ಜ್ವರ ಅಂತ ಒಂದು ವೈರಾಣು ಹುಟ್ಕೊಂಡಿದೆ. ಮೊದಲು ಹಂದಿಗೆ ಬರುತ್ತೆ, ಆಮೇಲೆ ಮನುಷ್ಯಗೆ ಬರುತ್ತೆ. ನನ್ ಮಗುಗೆ ಯಾಕೆ ಬಂತು? ತಾಯಿ ಹಾಲು ಕುಡಿಸ್ತದೇ ಇರೋ ಮಕ್ಳಿಗೆ ಬರುತ್ತೆ. ಮೊದಲು ಮಕ್ಳಿಗೆ ಬರುತ್ತೆ, ಆಮೇಲೆ ತಾಯಿಗೂ ಬರುತ್ತೆ. ರಿಯಲಿ? ಹೌದಮ್ಮ. ದೊಡ್ಡ ಹಂದಿ ಜ್ವರ ನಿನಗೆ, ಚಿಕ್ಕ ಹಂದಿ ಜ್ವರ ನಿನ್ ಮಗುಗೆ. ಏನ್ರಿ ಇಷ್ಟೊಂದು ಪ್ರೀತಿಯಿಂದ ಕರಿತಾ ಇದ್ದೀರಾ? ಏನೂ ಗೊತ್ತಿಲ್ಲ ಹಬಿ. ಮಗು ಆದ್ಮೇಲೆ ನಿಮ್ ಮೇಲೆ ತುಂಬಾ ಲವ್ ಬರ್ತಾ ಇದೆ. ಇಂಥ ದೃಶ್ಯಕ್ಕಿಂತ ಬೇರೆ ದೃಶ್ಯ ಇದೆಯಾ? ಇದಕ್ಕೋಸ್ಕರ ನಾನು ಎಷ್ಟು ವರ್ಷಗಳಿಂದ ಕಾದಿದ್ದೆ. ನಾನು ಹಬಿ, ನಾವ್ ಇನ್ನೂ ಕೆಲವು ದಿನ ಹಾಗೆ ಜಾಲಿಯಾಗಿ ಇರ್ಬೋದಾಗಿತ್ತು. ಮಗು ಆಗೋದನ್ನ ಪೋಸ್ಟ್ಪೋನ್ ಮಾಡ್ಬೋದಾಗಿತ್ತು. ಮಗು 1 ವರ್ಷ ಆದ್ಮೇಲೆ ಹೇಳ್ತಿದ್ದೀರಲ್ಲ, ಏನು ಪ್ರಯೋಜನ? ಈಗ ನಾನು ಇನ್ನೊಂದು ಮಗು ಆಗೋ ತರ ಇದೆ. ಗಂಡು ಗಣೇಶ್ವರ, ನಮ್ಮ ವಂಶದ ಮೇಲೆ 1 ಕಣ್ಣು ಬಿಟ್ಟೆ ಅಂತ ತಿಳ್ಕೊಂಡಿದ್ದೆ. 2 ಕಣ್ಣು ಬಿಟ್ಬಿಟ್ಯಪ್ಪ. ಮಗುಗೆ ತಮ್ಮನೋ ತಂಗಿನೋ ಕೊಟ್ರೆ ನಾವು ಆರಾಮಾಗಿರ್ಬೋದು. ಅದಕ್ಕೆ ಹೇಳೋದು, ಆರತಿಗೊಂದು ಕೀರತಿಗೊಂದು ಅಂತ. ಅವು ಕಿಲ್ಚಾಡ್ಕೊಂಡು ಬೆಳಿತವೆ. ಆದ್ರೆ ನಾವು ಆರಾಮಾಗಿರ್ಬೋದು. ಏನಂತೀರಾ? ನೋಡಿ, ನಂಗೆ ಸ್ಪೀಚ್ ಮಾಡೋದಿದೆ. ಈ ಮಗುನ ನೀವೇ ನೋಡ್ಕೊಳ್ಳಿ. ಹಬಿ, 1 ಅಲ್ಲ 2 ಅಲ್ಲ ಅಂತ 3 ಮಕ್ಕಳನ್ನ ನನ್ನ ಕೈ ಕೊಟ್ಬಿಟ್ರಲ್ಲ. ನನ್ನ ರಾಜಕೀಯದ ಭವಿಷ್ಯ ಏನಾಗ್ಬೇಕು? ರಾಜಕೀಯದ ಮನೆ ಹಾಳಾಗೋಗಿ ಮನೆ ನೋಡ್ರಿ ನಮ್ದ ಗೋಕುಲ ತರ ಇದೆ. ಮಗುವಿಗೆ ಆಟ ಪಾಠ ಕಲಿಸಿ ಕುಂಡೆ ತೊಳಿತಾ ಇದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಕರೆಕ್ಟ್ ಆಗಿ ಹೇಳಿದೆ ಮಗನೇ. ಈಗಿನ ಕಾಲದಲ್ಲಿ 2 ಮಕ್ಕಳೇ ಸಾಕಾಗಿತ್ತು. 3 ಜಾಸ್ತಿನೇ ಆಗೋಯ್ತು ಬಿಡು. ಇಷ್ಟೊಂದು ಮಕ್ಕಳು ಬೇಕಾಗಿತ್ತಾ? ನಾವೇನ್ರಿ ಮಾಡಕ್ಕಾಗತ್ತೆ? 1ಕ್ಕೆ ಸಾಕು ಅನ್ಕೊಂಡ್ವಿ, 2 ಆಯ್ತು. 2ಕ್ಕೆ ಮುಕ್ತಾಯ ಅನ್ಕೊಂಡ್ವಿ, 3ಕ್ಕೆ ಮುಟ್ಬಿಡ್ತು. 1 ಅಲ್ಲ 2 ಅಲ್ಲ 3 ಹೆಣ್ಮಕ್ಳೇ ಆಗಿವೆ. ನಾನು ಏನ್ರಿ ಮಾಡ್ಲಿ? ನನ್ಗೆ ಅನ್ಸುತ್ತೆ ಇದೆಲ್ಲ ಡಾಕ್ಟರ್ ಕೈವಾಡ ಇದೆ ಅಂತ. ಜಾಜಿ, ಮಹಿಳಾ ಸಂಘದಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾ? ಏನ್ ನಡೀತದ? ನಿಮ್ ಹೆಸರನ್ನ ಲಿಸ್ಟ್ ಇಂದ ತೆಗೆದಾಕ್ಬಿಟ್ಟಿದ್ದಾರೆ. ಹಾಕಿದ್ರಿ ಏನಂತೆ? ಜಾಜಿ ಅವ್ರೆ, ನಿಮ್ಮ ಹೆಸರನ್ನ ಇಲ್ಲೇ ಹಚ್ಚೊತ್ಬಿಟ್ಟಿದೀನಿ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ನ ಹೆಸರನ್ನ ಯಾಕೆ ತೆಗ್ದಾಕಿದಾರೆ? ನಿಮ್ ಮಹಿಳಾ ಸಂಘಕ್ಕೆ ಸರಿಯಾಗಿ ಬರ್ತಿಲ್ವಂತೆ. ಹೊತ್ತು ಮಕ್ಕಳನ್ನ ನೋಡ್ಕೊಳ್ತಾ ಇದ್ರೆ ಜನದ ಸೇವೆ ಯಾವಾಗ ಮಾಡ್ತಾಳೆ ಅಂತ ಜಗಳ ಆಡ್ತಾ ಇದ್ದಾರೆ. ಈ ಅವಕಾಶನ ಬಳಸ್ಕೊಂಡು ಕಾಮೇಶ್ವರಿ ಅವರು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಿದ್ದಾರೆ. ಕರ್ನಾಟಕದಲ್ಲಿರೋ
ಎಲ್ಲಾ ಮಹಿಳಾ ಸಂಘಕ್ಕೆ ಹೋಲಿಸಿದ್ರೆ ಕಾಮೇಶ್ವರಿ ನಂಬರ್ 1 ಲೀಡರ್ ಆಗಿದ್ದಾರೆ. ನಾನೇ ನಂಬರ್ 1 ಆಗಿರ್ಬೇಕು. ನಾನು ಮೀಟಿಂಗ್ ಬರ್ತೀನಿ, ಆದ್ರೆ ಈ ಮಕ್ಕಳು ನನ್ನ ಬಿಡ್ತಾನೆ ಇಲ್ವಲ್ಲ. ಆ ಕಾಮೇಶ್ವರಿಗೆ ಮದ್ವೆನ ಮುಂಚಿನ ಏನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಕ್ ಹೋಗ್ಲಿ. ನೀನೇನಮ್ಮ ತ್ರಿಮೂರ್ತಿಗಳ ಥರ 3 ಹೆಣ್ಣು ಮಕ್ಕಳನ್ನ ಎತ್ತಿದೀಯ. ಇವುಗಳನ್ನ ನೋಡ್ಕೊಂಡು ಕಾಲ ಹಾಕ್ಬಿಟ್ರೆ ಮುಗಿದೋಯ್ತು. ಹೆಣ್ಣಿನ ಜನ್ಮ ಸಾರ್ಥಕ ಆಗುತ್ತೆ. ನಿಮ್ಗಿದೆಲ್ಲ ಅರ್ಥ ಆಗಲ್ಲ. 2 ಹೆತ್ತಿರೋರ್ಗೆ 3 ಹೆತ್ತಿರೋರ್ ಕಷ್ಟ ಗೊತ್ತಾಗಲ್ಲ. ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡಿ. ಇನ್ಮೇಲೆ ಈ ಮಕ್ಳು ಜವಾಬ್ದಾರಿ ನಿಮ್ದು. ಆಗುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ ಬೀದಿ ಸುತ್ತೋದಿರತ್ತೆ. ಕುಮಾರ್ ಅಂತಾರ 3 ಮಕ್ಕಳನ್ನ ಹೆಗಲ ಮೇಲೆ ಹಾಕೊಂಡು ಸುತ್ತೋದಾಗತ್ತೇನ್ರಿ? ಹಾಗಿದ್ರೆ ಈ ಮಕ್ಳು ನಮ್ಗೆ ಯಾಕ್ರಿ ಬೇಕಾಗಿತ್ತು? ಅಮ್ಮ ಅಂತ ನೀವಿರೋದು ಯಾಕ್ರಿ? ಮಕ್ಕಳು ನೋಡ್ಕೊಳ್ಳೋದು ಬಿಟ್ಟು ಬೇರೆ ಏನ್ ಕೆಲಸ ಇದೆ ನಿಮ್ಗೆ? ಅಭಿ, ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್? ನನ್ಗೆ ಸಮಾಜ ಸೇವೆ ಮಾಡೋದಿದೆ. ಮಕ್ಕಳ ಸೇವೆಗಿಂತ ದೊಡ್ಡದಾದ ಸಮಾಜ ಸೇವೆ ಇನ್ಯಾವ್ದ್ರಿ ಇದೆ? ಆದ್ರೆ ಈ ಮಕ್ಕಳು ಒಂದು ಕ್ಷಣ ನನ್ ಬಿಟ್ಟು ಇರ್ತಾನೆ ಇಲ್ವಲ್ಲ. 3 ಹೊತ್ತು ಕಿತ್ತಾಡ್ತಾನೆ ಇರ್ತಾರೆ. ಕೆಲಸ ಮಾಡೋಣ. 3 ಸರಿಯಾದ ಸಂಖ್ಯೆ ಅಲ್ಲ. ಇನ್ನೊಂದು ಮಗು ಆದ್ರೆ ಅವು ಪಾಡಿಗೂ ಜೋಡಿಯಾಗಿ ಜಗಳ ಆಡ್ತಾ ಇರ್ತವೆ. ನಮ್ಮ ಪಾಡಿಗೆ ನಾವು ಜೋಡಿಯಾಗಿ ಆರಾಮಾಗಿರ್ಬಹುದು. ಮೈಸೂರು ಪಾಪು ಮೈಸೂರು ಮಲ್ಲಿಗೆ ತಗೊಂಡ್ಬಂದ್ಬಿಡ್ತೀನಿ. ಇನ್ನೊಂದು ಮಗುವಿಗೆ ಮುನ್ನುಡಿ ಹಾಡ್ಬಿಡೋಣ. ನನ್ಗಷ್ಟು ಮಕ್ಕಳು ಬೇಡ, ನನ್ಗಷ್ಟು ಮಕ್ಕಳು ಬೇಡ, ನನ್ಗಷ್ಟು ಮಕ್ಕಳು ಬೇಡ, ನನ್ಗಷ್ಟು ಮಕ್ಕಳು ಬೇಡ. ಯಾಕಮ್ಮ ಹಿಚ್ಚಿಲಿಚ್ಕೋತಾ ಇದೀಯಾ? ಮೈ ಗಾಡ್, ನಾನು ಇಷ್ಟೊತ್ತು ಕಂಡಿದ್ದು ಡ್ರೀಮಾ? ಏನ್ ಕನ್ಸ್ಕೊಂಡ್ರಿ? ಅದು ನೀವು ಅತ್ತೆ ಬಾದಾಮಿ ಹಾಲಲ್ಲಿ ಯಾವ್ದೋ ಪುಡಿನ ಮಿಕ್ಸ್ ಮಾಡಿ ನನಗೆ ಕುಡಿಸ್ತಾ ಇದ್ರ ಅಂತ ವಿಷಯ ಗೊತ್ತಾಯ್ತು. ಏನ್ ಹಾಕ್ತಾರಮ್ಮ? ಬಾದಾಮಿ ಪುಡಿ ಹಾಕ್ತಾರೆ. ನನಗೆ ಬಾದಾಮಿ ಹಾಲು ಬೇಡ, ಬಾದಾಮಿ ಪುಡಿನೂ ಬೇಡ. ನಾನು ಇನ್ಮೇಲೆ ನನ್ನ ಹಬಿನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಇಷ್ಟರಲ್ಲಿ ಅವ್ರನ್ನ ಹನಿಮೂನ್ಗೂ ಕರ್ಕೊಂಡು ಹೋಗ್ತೀನಿ. ನೀವ್ ಹೇಳ್ತಾ ಇರೋದು ನಿಜಾನಾ? ಪಲ್ಲು, ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದಿನಾ? ಇವ್ರೆ ಇಷ್ಟು ಬೇಗ ಗೊತ್ತಾಗ್ತಿರೋ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ಈಗಲೇ ರೂಮಿಗೆ ಹೋಗಿ ಬಟ್ಟೆ ಬರೀ ಎಲ್ಲ ಪ್ಯಾಕ್ ಮಾಡ್ಬಿಡ್ತೀನಿ. ಹೋಗೋದಂತ ಹೇಳ್ಬಿಡಿ. ಮುಂದಿನ ವರ್ಷ ಫೆಬ್ರವರಿ 30ನೇ ತಾರೀಕೆ ನಮ್ಮ ಹನಿಮೂನು. ಈಗಲೇ ಕ್ಯಾಲೆಂಡರ್ ಡೇಟ್ ನ ಗುರ್ತು ಹಾಕೊಂಡ್ಬಿಡಿ. ನಾನ್ ಮರೆತ್ರು ನೀವ್ ಮರಿಬಾರ್ದು, ಓಕೆನಾ? ಮರೆಯೋ ಮಗನೇ ನಾನಲ್ಲ. ನನ್ನ ಹನಿಮೂನ್ ಯಾಕೆ ಹೀಗೆ ಎಗಲಾಡ್ತಾ ಇದ್ದೀಯಾ? ಈಗ ನನ್ನ ಹೆಂಡತಿ ಹೇಳಿದ್ದಕ್ಕೆ ಹೇಳಿಲ್ಬೇಡ್ರಿ. ಫೆಬ್ರವರಿ 30ಕ್ಕೆ ನನ್ನ ಹನಿಮೂನ್ ಅಂತಿ. ನಿನ್ನಂಥ ಪೆದ್ದ ನನ್ನ ಮಗನ ದುಲ್ಬಿನ ಹಾಕಿ ಹುಡುಕುದ್ಲು ಸಿಗಲ್ಲ. ಯಾಕ್ರಿ ಹೀಗೆ ಹೇಳ್ತೀರಾ? ಫೆಬ್ರವರಿ 30ನೇ ತಾರೀಕು ಬರುತ್ತೇನೋ? ಕೂಲಾಗ್ಬಿಟ್ಟದು ಅಯೋಗ್ಯ.